ನಮಸ್ತೆ ಕರ್ನಾಟಕ, ನಮಸ್ತೆ ಗೆಳೆಯರೇ. ನಾನು ರವಿ ಕಿಶೋರ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಸೆಲ್ಫ್ ಕಾನ್ಫಿಡೆಂಟ್ ಇನ್ ಟ್ರೇಡಿಂಗ್ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಸೆಲ್ಫ್ ಕಾನ್ಫಿಡೆಂಟ್ ನಾವು ಹೆಂಗೆ ಬಿಲ್ಡ್ ಮಾಡಬೇಕು? ಸೊ ನಾರ್ಮಲಾಗಿ ಏನಾಗುತ್ತೆ, ಎಲ್ಲರೂ ಟ್ರೇಡರ್ಸ್ ಏನು ಮಾಡ್ತಾರೆ, ಯಾವುದೋ ಒಂದು ಸ್ಟ್ರಾಟಜಿನ ಇಟ್ಕೊಂಡಿರ್ತಾರೆ. ಅವ್ರದ್ದೇ ಆದಂಥ ಒಂದು ಟ್ರೇಡಿಂಗ್ ಸ್ಟೈಲ್ ಇರುತ್ತೆ. ಆದರೆ 90% ಸಕ್ಸಸ್ ಆಗಲ್ಲ. ದಟ್ ಈಸ್ ದ ರೀಸನ್. ಏನಂದರೆ ಆ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡಬೇಕು. ಸೊ ಯಾವ ಲೊಕೇಶನ್ಸಲ್ಲಿ ಬೈ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಕಾನ್ಫಿಡೆನ್ಸ್ ಆ್ಯಂಡ್ ಪೇಷನ್ಸ್, ಈ ಎರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ದ ಟ್ರೇಡರ್. ಇಟ್ಸ್ ನಾಟ್ ಓನ್ಲಿ ಕಾನ್ಫಿಡೆಂಟ್. ಸೊ ನೀವು ರಾಂಗ್ ಲೊಕೇಶನ್ಸಲ್ಲಿ ನಿಮ್ಮ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ದೆನ್ ಇಟ್ಸ್ ಎ ಓವರ್ ಕಾನ್ಫಿಡೆಂಟ್. ಸೊ ನಮ್ಮದು ಏನು ಕ್ರೈಟೀರಿಯಾ ಇದೆ, ನಾವೇನು ಸ್ಟ್ರಾಟಜೀಸ್ನ ಫಾಲೋ ಮಾಡ್ತಾಯಿದ್ದೀವಿ, ಸೊ ಪೇಷನ್ಸ್ ಆಗಿ ಆ ಲೊಕೇಶನ್ಸ್ ಎಲ್ಲೇನಾದರೂ ಸೊ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋ ಒಂದು ಸಿಗ್ನಲ್ ಸಿಕ್ಕಿದ್ರೆ ಮಾತ್ರ ಟ್ರೇಡ್ ಮಾಡಬೇಕು. ಸೊ ರಾಂಗ್ ಲೊಕೇಶನ್ಸಲ್ಲಿ ತಗೊಂಡು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ನನ್ನ ಟ್ರೇಡಲ್ಲಿ ಅಂದರೆ ಇಟ್ಸ್ ಡೆಫಿನೆಟ್ಲಿ ಸಕ್ಸಸ್ ಆಗಲ್ಲ. ಸೊ ಕಾನ್ಫಿಡೆಂಟ್ ಆ್ಯಂಡ್ ಪೇಷನ್ಸ್ ಎರಡು ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಸ್ಟ್ರಾಟಜೀಸ್ ಏನು ಇಟ್ಕೊಂಡಿದ್ದೀರಾ, ಸೊ ಅದನ್ನೇ ಕಂಟಿನ್ಯೂ ಮಾಡಿ. ಸೊ ಪದೇ ಪದೇ ಬೇರೆ ಬೇರೆ ಸ್ಟ್ರಾಟಜೀಸ್ನ ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ಹೇಳ್ತೀನಿ, ಸೊ ಯು ವಿಲ್ ಬಿ ಇನ್ ದ ಕನ್ಫ್ಯೂಷನ್ಸ್. ಸೊ ಹಾಗಾಗಿ ನಿಮ್ಮ ಸ್ಟ್ರಾಟಜಿ, ಕಾನ್ಫಿಡೆನ್ಸ್ ಆ್ಯಂಡ್ ಪೇಷನ್ಸ್, ಸೊ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಟ್ರೇಡರ್ಸ್ಗೆ. ಸೊ ಇದನ್ನು ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ ಟ್ರೇಡ್ ಮಾಡಿ. ಡೆಫಿನೆಟಾಗಿ ನಿಮ್ಮ ಟ್ರೇಡಿಂಗಲ್ಲಿ ತುಂಬ ಚೇಂಜಸ್ ಬರುತ್ತೆ. ಇದನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.